ಇದಕ್ಕೆ ಗಂಟು ಬಾರಂಗಿ ಅಂತ ಹೇಳ್ತಾರೆ. ಗಂಟು ಬಾರಂಗಿ ಇದು ಈ ದನಗಳಿಗೆ ಡೆಲಿವರಿಗೆ ಅಂಥದಕ್ಕೆಲ್ಲ ಇದ್ರ ಬೇರಿನ ಕಷಾಯ ಎಲ್ಲ ಕೊಡ್ತಾರೆ, ಗಿಡಮೂಲಿಕೆ ಅಂತ ಹಳ್ಳಿ ಮದ್ದು ಮಾಡೋರು. ಮತ್ತು ಮನುಷ್ಯರಿಗೂ ಬರುತ್ತೆ ಇದು ಬಾರಂಗಿ ಅಂತ. ಇದು ಇಂಗ್ಲೀಷಲ್ಲಿ ಕ್ಲೀರೋಡೆಂಡ್ರಮ್ ಸೆರಾಟಮ್ ಏನೋ ಹೆಸರಿದೆ ಅದಕ್ಕೆ, ಕ್ಲೀರೋಡೆಂಡ್ರಮ್ ಅಂತ ಅದರದ್ದು ಹಣ್ಣು. ಓಕೆ, ಒಂಥರ ಗೋಪುರದ ಥರ ಶೇಪ್ ಕಾಣ್ತಾ ಹಿಂಗೆ. ಹೂವು ಈ ಕ್ಲೀರೋಡೆಂಡ್ರಮ್ ಅನ್ನೋ ಕುಟುಂಬದ ಎಲ್ಲ ಹೂವಿಗೂ ಈ ಥರ ಗೋಪುರ ಶೇಪ್ ಹಿಂಗೆ. ಓಕೆ, ಹೌದು, ಆ ಥರ ಕರೆಕ್ಟ್. ಹಾಗೆ ಆ ಹಣ್ಣು ಇದೆಯಲ್ಲ, ಅದು ಕಪ್ಪು ಹಣ್ಣಾಗುತ್ತೆ, ಹಕ್ಕಿಗಳು ತಿಂದು ಅಲ್ಲಿ ಇಲ್ಲಿ ಉದುರಿಸ್ತವೆ. ಅದ್ರ ಎಲೆ ನೋಡ್ಕೊ, ಇಲ್ಲಿ ಚೂಪು ಆಯ್ತಾ, ಈ ಸೈಡು ಮುಟ್ಟಕ್ಕೆ ಹೆಂಗಿದೆ, ಒಂಥರ ಪೇಪರ್ ಹಾಳೆ ಇದ್ದಂಗಿದೆ. ಪೇಪರ್ ಹಾಳೆ ಇದ್ದಂಗಿದೆ. ಇದಕ್ಕೊಂದು ಪ್ಯಾರಾಸೈಟ್ ಅಂದರೆ ಇದ್ರ ರಕ್ತ ಹೀರುವಂಥದ್ದು ಒಂದು ಗಿಡನೂ ಹಬ್ಕೊಂಡಿದೆ. ಇದು ಈ ಮನುಷ್ಯರಿಗೆ ತಿಗಣೆ ಸೊಳ್ಳೆಲ್ಲ ಇದ್ದಂಗೆ ಗಿಡಗಳಲ್ಲೂ ಇದ್ದಾವೆ. ಇದಕ್ಕೆ ಎಲೆಗಿಲೆಲ್ಲ ಮಾಡ್ಕೊಂಡು ಅದರದ್ದೇ ಆಹಾರ ಸೃಷ್ಟಿ ಮಾಡಲ್ಲ, ಬೇರೆ ಗಿಡಕ್ಕೆ ಈ ಥರ ಅಟ್ಯಾಚ್ ಆಗಿ ಅಲ್ಲಿಂದ ಬೇರು ಬಿಟ್ಟು ಅದ್ರ ಒಳಗೆ ಅದ್ರ ರಸ ಹೀರ್ಕೊಳುತ್ತೆ ಈ ಥರ. ಅದು ಹೌದೌದು, ಅಲ್ಲಲ್ಲೇ ನೋಡಿದ್ರು ನೀನು, ಇಲ್ಲಿ ಇದಕ್ಕೆ ಹಿಡ್ಕೊಂಡ್ಬಿಡುತ್ತೆ. ಓಕೆ, ಅದೊಂದು ಅದು ಇದಕ್ಕೆ ಈ ಗಿಡಕ್ಕೆ ಒಳ್ಳೆಯದಲ್ಲ, ಆದರೆ ಇದು ಒಳ್ಳೆ ಗಿಡ. ಇದು ಯಾವುದು, ಬಾರಂಗಿ. ಅದ್ರದ್ದು ಇನ್ನೊಂದು ಗಿಡನೂ ಇದೆ ಇಲ್ಲಿ, ಅದನ್ನು ನೋಡುವ. ಸೊ ನೆಕ್ಸ್ಟ್ ಟೈಮ್ ಕಂಡ್ರೆ ಇದ್ರ ಹೆಸರು ಹೇಳು ಅಂತ ಹೇಳಿದರೆ ನೀನು ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ. ಇದು ಬಾರಂಗಿ. ಇದು ಸ್ವಲ್ಪ ಬಣ್ಣ ಚೆನ್ನಾಗಿ ಬಂದಿದೆ ಅದಕ್ಕಿಂತ, ಅದು ವೈಟ್ ಇದೆ, ಇದು ಸ್ವಲ್ಪ ಕೆಂಪಿದೆ. ಆದರೆ ಬೇರೆ ಎಲ್ಲ ರೀತಿಯಲ್ಲೂ ಒಂದೇ ನೋಡಿ, ಎಲೆ ನೋಡ್ಕೊ, ಸೇಮು, ಹೂವಿಂದ ಶೇಪು ಗೋಪುರ ಟೈಪು ಅದೆಲ್ಲ ಬಂತು. ಅದೇ ಜಾತಿ ಗಿಡ ಇದು ಕೂಡ.